ಇನ್ನು ಟಿಕೆಟ್ ಸಿಕ್ಕಿರೋದು ನನಗೆ ಬಹಳ ಖುಷಿ ಕೊಟ್ಟಿದೆ ಅಂತ ಹೇಳಿ TV9ಗೆ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಮಲ್ಲಿಕಾರ್ಜುನ್ ಅವರು ಹೇಳಿಕೆ ನೀಡಿದ್ದಾರೆ. ನಮ್ಮ ತಾತನವರು ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದಾರೆ. ಆ ಅಭಿವೃದ್ಧಿ ಕೆಲಸಗಳೇ ನಮ್ಮ ಕೈ ಹಿಡಿಯುತ್ತವೆ. ಎಲ್ಲರನ್ನೂ ಒಗ್ಗೂಡಿಸಿ ಚುನಾವಣೆಯನ್ನು ಎದುರಿಸುತ್ತೇವೆ ಅಂತ ಹೇಳಿ ಸಮರ್ಥ ಮಾತಾಡಿದ್ದಾರೆ. ಈಗ ನಮ್ಮ ಜೊತೆ ಸಮರ್ಥ ಶಾಮ್ನವರು ಇದ್ದಾರೆ. ಏನು ನಿಮ್ಮ ಮೊದಲ ರಿಯಾಕ್ಷನ್ ಏನು ಅನಿಸ್ತದೆ? ಭಾಳ ಸಂತೋಷ ಆಯ್ತು ರೀ. ನನಗಿಂತ ಜಾಸ್ತಿ ನಮ್ಮ ಕಾರ್ಯಕರ್ತರು ಮುಖದ ಮೇಲೆ ಎಷ್ಟು ಸಂತೋಷ ಐತಿ ಅಂತ ನೋಡ್ರಿ. ನಾವು ಎಲ್ಲ ವರ್ಗದ ಜನನ ಆಶೀರ್ವಾದ ತಗೊಂತೀವಿ. ಆಶೀರ್ವಾದ ಕೊಟ್ಟೇರೆ ಗೆದ್ದೇ ಗೆಲ್ತೀವಿ ಕಾಂಗ್ರೆಸ್. ವಿಶೇಷವಾಗಿ ಈ ಸಲ ಅಲ್ಪಸಂಖ್ಯಾತರು ಜಾಸ್ತಿ ಟಿಕೆಟ್ ಕೇಳಿದ್ರು. ಮೊದಲು 10 ಕಾಲದಿಂದ ನೀವು ಬೆಂಬಲ ವ್ಯಕ್ತಪಡಿಸ್ಕೊಂಡ್ ಬಂದ್ರು. ಈಗೇನು ಅನ್ಸುತ್ತೆ? ಇಲ್ರಿ, ಇದು ಬೈ ಎಲೆಕ್ಷನ್. ಭಾಳ ಜನ ಅಲ್ಪಸಂಖ್ಯಾತರು ಭಾಳ ಜನ ಏನಂತಾರಂದ್ರೆ ಅಜ್ಜ ತೀರ್ಕೊಂಡರೆ ಪದ್ಧತಿ ಐತಿ ಕಾಂಗ್ರೆಸ್ನಲ್ಲಿ, ಅದಕ್ಕೆ 2 ವರ್ಷ ಮೊಮ್ಮಗಂಗೆ ಸೇವೆ ಮಾಡಕ್ ಅವಕಾಶ ಕೊಡ್ರಿ ಅಂತ. ಏನು ಮೊದಲ ಅಜ್ಜ ಅವರು ಸ್ಪರ್ಧೆ ಮಾಡಿದ್ರೆ ಈ ಕ್ಷೇತ್ರದಿಂದ, ಒಮ್ಮೆ ತಂದೆ ಕೂಡ ಸ್ಪರ್ಧೆ ಮಾಡಿದ್ರೆ, ಈಗ ಮೊಮ್ಮಗ ಸ್ಪರ್ಧೆ ಮಾಡ್ತಾ ಇದ್ರೆ ಏನ್ ಅನ್ಸುತ್ತೆ ವಿಶೇಷ? ಏನು ಇಲ್ರಿ, ಜನನೇ ನಮ್ಮನ್ನ ಪ್ರೀತಿಸ್ತಾರೆ ಅಷ್ಟೇ. ಶಾಮ್ನೂರ್ ಹೆಸರಂದ್ರೆ ದಾವಣಗೆರೆನಲ್ಲಿ ಸಿಕ್ಕಾಪಟ್ಟೆ ಬೆಲೆ ಐತಿ. ಈಗ ಕೂಡ ನೀವು ಪಾದರಕ್ಷೆ ಧರಿಸಿದ ಒಂದು ವಿಶೇಷವಾಗಿ ಹರಕೆಯನ್ನು ಮಾಡಿದ್ರಿ. ಏನಾದ್ರು ಹರಕೆ ಗಿರಿಕೆ ಅಲ್ರಿ, ಇದು ಹರಕೆಕ್ಕಿಂತ ಏನ್ ಗೊತ್ತಾ, ಸಿಂಪಲ್ ಆಗಿ ನಾವು ಯಾರಿಗಾರ ಈಗ ನಾವು ಅಡ್ಡಾಡ್ತಿರ್ತೀವಲ್ರ, ಅಡ್ಡಾಡಕ್ಕಾರ ನಮಸ್ಕಾರ ಮಾಡ್ಬೇಕು. ನಮಸ್ಕಾರ ಮಾಡಕ್ಕಾರ ಚಪ್ಪಲಿ ಬಿಚ್ಚ ಮಾಡ್ಬೇಕು. ಪ್ರತಿ ಒಂದ್ ಹೆಜ್ಜೆ ಚಪ್ಪಲಿ ಬಿಚ್ಚ ನಮಸ್ಕಾರ ಮಾಡಕ್ ಆಗಲ್ಲ ನನಗೆ, ಅದಕ್ಕೆ ಬರೆ ಕಾಲೇ ಅಡ್ಡಾಡ್ತೀನಿ ಅಷ್ಟೇ ರೀ. ಅದಕ್ಕಿಂತ ಅದನ್ನು ಇರ್ಬೋದು, ಆದ್ರೆ ಅಷ್ಟು ಯೋಚನೆ ಮಾಡ್ಬೇಡ್ರಿ. ನನ್ನ ವಿಚಾರಗಳು ಏನ್ ಕೇಳ್ರಿ, ಉದ್ಯೋಗ ಹೆಂಗ್ ಮಾಡ್ತೀನಿ ಕೇಳ್ರಿ. ಇದು ನಂದು ಭಗವಂತ ಮಧ್ಯ ಅಷ್ಟೇ, ನಮ್ಮಿಬ್ರು ಮಧ್ಯ ಬಿಡ್ರಿ. ವಿಶೇಷವಾಗಿ ವಿದೇಶದಲ್ಲಿ ಅಭ್ಯಾಸವನ್ನು ಮಾಡ್ಕೊಂಡ್ ಬಂದಂತ ಅಪರೂಪದ ಅಭ್ಯರ್ಥಿ, ಏನ್ ನಿಮ್ ಕನಸುಗಳ ಈ ಕ್ಷೇತ್ರ ಬಗ್ಗೆ? ಇಲ್ಲ, ಚೆನ್ನಾಗಿ ಏನಂದ್ರೆ ನಾನು ವಿದೇಶಕ್ಕೆ ಓದಕ್ಕೆ ಹೋಗಿರ್ಬೋದ್ರಿ, ಆದರೆ ಕೊನೆಗೆ ನಾನು ದಾವಣಗೆರೆಗೆ ವಾಪಸ್ ಬಂದು ನಮ್ಮ ಗೌರ್ಮೆಂಟ್ ITI ಕಾಲೇಜ್ನಲ್ಲಿ ವೆಲ್ಡಿಂಗ್ ಕಲ್ತೀನಿ. ಸೊ ಅದಕ್ಕೆ ಜನಸಂಪರ್ಕ ಏನೈತಿ, ಎಲ್ಲರ ಜೊತೆ ಕೆಲಸ ಮಾಡೋದು ಏನೈತಿ ಕಲ್ತಿರೋದು. ಎಲ್ಲರೀಗ ನೀವು ನೋಡ್ತಿದ್ರಲ್ಲ, ಬರೀ ಕಾರ್ಯಕರ್ತರಲ್ಲ, ಮುಖಂಡರು, ಕಾರ್ಯಕರ್ತರು ಇವರೆಲ್ಲರ ಚಿಕ್ಕ ವಯಸ್ಸಿಂದ ಪರಿಚಯ. ನಮಗೆಲ್ಲರೂ ಗುರುಗಳಂಗೆ ಇವರು. ಅದಕ್ಕೆ ಇವ್ರ ಜೊತೆ ಈಗ ಮುಂದೆ ಕಾಂಗ್ರೆಸ್ಗೆ ಗೆಲ್ಸ್ತೀವಿ ಅಂತ ಭಾಳ ಖುಷಿ ಪಟ್ಟಿವಿ ನಾವು. ಏನಾದ್ರು ಕನಸು ನಿಮ್ಮ ಡ್ರೀಮ್ ಏನಿದೆ ಈ ಕ್ಷೇತ್ರಕ್ಕೆ ಮಾಡಿ? ಭಾಳ ಹಿಂದುಳಿದ ಜನ ಇಲ್ಲಿ, ಭಾಳ ಬಡವರು ಇರ್ತಕ್ಕಂಥ ಕ್ಷೇತ್ರ ಇದು. ಏನಾದ್ರು ಹೊಸದೇನು ಹೊಸ ಬ್ಲಡ್ ಏನು ಮಾಡ್ಬೇಕಂತ ಅನ್ಸುತ್ತೆ? ಈಗ ನಾವು ಯುವಕರಾಗಿ ಮೇನು, ಆಮೇಲೆ ನಮ್ಮ ಬ್ಯಾಕ್ಗ್ರೌಂಡು ಎಕನಾಮಿಕ್ಸ್, ಮೇನು ಏನಂದ್ರೆ ಜಾಬ್ ಕ್ರಿಯೇಷನ್ ಮುಖ್ಯ. ಜಾಬ್ ಕ್ರಿಯೇಷನ್ ಮಾಡ್ತೀವಿ. ಅಲ್ಲೇ ಜಾಬ್ ಕ್ರಿಯೇಷನ್ ಶಾಮ್ನೂರವ್ರು ಎಷ್ಟು ಮಾಡ್ತಾರೆ ಅಂತಾನು ಎಲ್ಲರಿಗೂ ಗೊತ್ತು. ಸೊ ಅದಕ್ಕೆ ಅದೇ ನಮ್ಮ ಏಮ್. ಇವೆಲ್ಲ ವಿಚಾರ ಇಟ್ಕೊಂಡು ಚುನಾವಣೆ ಎದುರಿಸ್ತಾರೆ. ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಕ್ಯಾಮ್ರಾಮನ್ ರಾಮೊಂದಿಗೆ ಬಸವರಾಜ್ ದೊಡ್ಮನಿ, TV9 ದಾವಣಗೆರೆ.